ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮಾನಸ ಬಾಬು ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಏನು ಅಂತ ಹೇಳಿದ್ರೆ ಬಿಟ್ಟುಗೆ ಫೀಲ್ಡ್ ಟ್ರಿಪ್ ಕರ್ಕೊಂಡು ಹೋಗ್ತಿದ್ದಾರೆ. ಮತ್ತು ನಾನು ನನ್ನ ಫ್ರೆಂಡು ಇಬ್ಬರು ಶಾಪಿಂಗ್ ಹೋಗಿದ್ವಿ, ಸ್ಯಾರಿ ಶಾಪಿಂಗ್ಗೆ ಅಂತ. ಆ ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಗಂತೂ ಮನೆಯಲ್ಲಿ ಒಬ್ಬೊಬ್ಬರನ್ನ ಹಿಡಿಯೋದೇ ಇಷ್ಟು ಕಷ್ಟ ಆಗುತ್ತೆ. ಇನ್ನು ಈ ಸ್ಕೂಲಿಂದ ಈ ಚಿಕ್ಕ ಮಕ್ಕಳನ್ನೆಲ್ಲನೂ ಕರ್ಕೊಂಡು ಹೋಗ್ತಾರಲ್ಲ, ಅವ್ರಿಗೆ ಎಷ್ಟು ಕಷ್ಟ ಆಗುತ್ತೋ ನನಗಂತೂ ಗೊತ್ತಿಲ್ಲ, ಹೇಗೆ ಮೇಂಟೈನ್ ಮಾಡ್ತಾರೋ. ನಾವಂತೂ ವಿಡಿಯೋ ಹಿಡ್ಕೊಂಡು ನಿಂತಿದ್ದೀವಿ, ಯಾವಾಗ ಬರ್ತಾರೆ ಅಂತ ಕಾಯ್ಕೊಂಡು, ನಾನು ನನ್ನ ಫ್ರೆಂಡ್ಸ್ ಎಲ್ಲನೂ. ನಮ್ಮ ಬಿಟ್ಟುಗೆ ಅಂದರೆ ಈ ಥರ ಟ್ರಿಪ್ಪು ಮತ್ತು ಬಸ್ಸಲ್ಲಿ ಹೋಗೋದು ಅಂತಂದರೆ ತುಂಬ ಇಷ್ಟ ಆಗುತ್ತೆ. ಅವನ ಹಠ ಏನು ಮಾಡಲ್ಲ, ತುಂಬ ಚೆನ್ನಾಗಿ ಹೋಗ್ತಾನೆ. ಒಬ್ಬೊಬ್ಬರು ಮಕ್ಕಳು ಹಠ ಮಾಡ್ಕೊಂಡು ಹೋಗ್ತಿದ್ರು. ನನ್ನ ಫ್ರೆಂಡ್ ಇಬ್ಬರೂ ಮಕ್ಕಳು ಈಚೆ ಬಂದಮೇಲೆ ಹೋಗಲ್ಲ ಅಂತ ಹಠ ಮಾಡ್ತಿದ್ರು. ಇವನು ಮಾತ್ರ ಸ್ವಲ್ಪ ಚೆನ್ನಾಗಿ ಹೋಗ್ತೀನಿ ಅಂತ ಅಂದ್ಬಿಟ್ಟು ಹೋಗ್ತಿದ್ದ. ನೋಡಿ, ಇದು ಅವನ ಕ್ಲಾಸ್ ಅವ್ರು ಇವಾಗ ಬರ್ತಿದ್ದಾರೆ. ಇವರು ಅವ್ರ ಕ್ಲಾಸ್ ಟೀಚರು. ಅವನಂತೂ ಯಾವಾಗಲೂ ನನ್ನ ಫೇವ್ರೆಟ್, ಹೇಮಾ ಮ್ಯಾಮ್ ಅಂತ ಹೇಳ್ತಾನೆ ಇರ್ತಾನೆ. ನೋಡಿ ಎಷ್ಟು ಖುಷಿಯಾಗಿ ಬರ್ತಾ ಇದ್ದಾನೆ ಅಂತ ಅಂದ್ಕೊಂಡು. ಅವನಿಗಂತೂ ಈ ಥರ ಫೀಲ್ಡ್ ಟ್ರಿಪ್ಗಳು, ಈಚೆ ಹೋಗಿ ಓಡಾಡ್ಕೊಂಡು ಬರೋದು, ಅದೆಲ್ಲ ತುಂಬ ಇಷ್ಟ ಆಗುತ್ತೆ. ನನ್ನ ಫ್ರೆಂಡ್ ಮಗಳು ನೋಡಿ ಅಳ್ತಾ ಇದ್ದಾಳೆ ಒಬ್ಬಳು, ಇನ್ನೊಬ್ಬನು ಹೋಗಲ್ಲ ಅಂತ ಹೇಳ್ತಿದ್ದ. ಇವನು ಮಾತ್ರ ನೋಡಿ ಡ್ಯಾನ್ಸ್ ಮಾಡ್ತಿದ್ದಾನೆ ಹೋಗೋಕ್ಕೆ ಅಂತ. ಇವನಿಗೆ ಅದೆಲ್ಲ ತುಂಬ ಇಷ್ಟ ಆಗುತ್ತೆ ಹೋಗೋಕ್ಕೆ ಹೇಳ್ದಂಗೆ. ನೋಡಿ ಅವನೇ ಹತ್ತಕ್ಕೆಲ್ಲ ಹೋಗ್ತಿದ್ದಾನೆ, ತುಂಬ ಇಷ್ಟ ಆಗುತ್ತೆ ಅವನಿಗೆ. ಈಗ ಅವರಿಗೆಲ್ಲ ಬಾಯ್ ಮಾಡಿ ಬಂದು ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಸ್ಯಾರಿ ಶಾಪಿಂಗ್ ಹೋಗೋಣ ಅಂಥೇಳಿ ಬಂದಿದ್ದೀವಿ. ಇವತ್ತು ಕಾವ್ಯ ಬಂದಿಲ್ಲ ಸ್ಯಾರಿ ಶಾಪಿಂಗು, ಯಾಕಂದರೆ ಅವ್ರ ಮನೇಲಿ ಸ್ವಲ್ಪ ಗೆಸ್ಟ್ ಬಂದಿದ್ದರು ಅಂಥೇಳಿ ಅವ್ರು ಬರೋಕ್ಕಾಗಿಲ್ಲ. ನಾನು ಶ್ರುತಿ ಇಬ್ಬರೇ ಹೋಗಿದ್ವಿ. ಅವರಿಗೂ ವಿಡಿಯೋ ಕಾಲ್ ಮಾಡಿ ಯಾವ್ದು ಚೆನ್ನಾಗಿದೆ, ಯಾವ್ದು ಸೆಲೆಕ್ಟ್ ಮಾಡ್ತಾಯಿದ್ದೀವಿ ಅಂತ ಎಲ್ಲ ತೋರಿಸ್ತಿದ್ದೀವಿ. ಅವರು ಇದು ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಹೋಗಿದ್ದು. ಇವಾಗ ಹೆಂಗೋ ಮಕ್ಕಳು ಹೋಗಿದ್ದಾರೆ, ಬರೋದು ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಹೋಗಿ ಬೇಗನೆ ಬಂದ್ವಿ. ಈ ಬ್ಲೂ ಕಲರ್ ಸೀರೆ ಆಗ್ತಾನೆ ಸ್ಟಾಕ್ ಬಂದಿತ್ತು, ತುಂಬ ಚೆನ್ನಾಗಿತ್ತು. ಅದನ್ನು ನೋಡಿ ನಾನು ಮತ್ತು ಶ್ರುತಿ ಇಬ್ಬರೂ ಒಂದೇ ಥರ ತಗೊಂಡ್ವಿ. ಇದು ವಿಡಿಯೋದಲ್ಲಿ ಸ್ವಲ್ಪ ಕಲರ್ ಚೇಂಜ್ ಕಾಣಿಸ್ತಿದೆ. ಇದು ಸ್ಕೈ ಬ್ಲೂ ಕಲರ್ ಇದೆ, ತುಂಬ ಚೆನ್ನಾಗಿದೆ. ಇಬ್ಬರು ಒಂದೇ ಕಲರ್ ತಗೊಳ್ಳೋಣ ಅಂಥೇಳಿ ಒಂದೇ ಕಲರ್ ತಗೊಂಡ್ವಿ. ಯೆಲ್ಲೋ ಕಲರ್ ನೋಡಿದ್ವಿ, ಯೆಲ್ಲೋ ಕಲರ್ ತುಂಬ ಎಲ್ಲೋ ಆಗೋಯ್ತು ಅಂತ ಹೇಳ್ಬಿಟ್ಟು ಯೆಲ್ಲೋ ಕಲರ್ ಬೇಡ ಅಂತ ಸ್ಕೈ ಬ್ಲೂ ಕಲರ್ ಇಬ್ಬರು ಸೇಮ್ ತೊಗೊಂಡಿದ್ದೀವಿ. ಮತ್ತು ನಾನು ಇನ್ನೂ ಒಂದು ತೊಗೊಂಡೆ, ಶ್ರುತಿಯವರು ಇನ್ನೊಂದು ತೊಗೊಂಡ್ರು. ಅದನ್ನಷ್ಟು ತೋರ್ಸೋಕ್ಕಾಗಿಲ್ಲ, ವಿಡಿಯೋ ಮಾಡ್ಕೊಂಡಿಲ್ಲ. ಇದು ಮಾತ್ರ ನೋಡಿ, ಇದು ಎಲ್ಲೋ ತುಂಬ ಎಲ್ಲೋ ಆಯಿತು ಅಂಥೇಳಿ ತೊಗೊಂಡಿಲ್ಲ, ಬ್ಲೂ ಕಲರ್ ತೊಗೊಂಡ್ವಿ. ಹಾಯ್,
ಏನಂತ ಅಂದರೆ ಈಗ ಶಾಪಿಂಗ್ ಮುಗಿಸ್ಕೊಂಡು ಸ್ವಲ್ಪ ಹೊತ್ತಾಯಿತು ಬಂದು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಸೀರೆ ಶಾಪಿಂಗು ಶ್ರುತಿ 2 ಸೀರೆ ತೊಗೊಂಡ್ರು, ನಾನೊಂದು 2 ಸೀರೆ ತೊಗೊಂಡೆ. ಬಿಟ್ಟೂ ಅಷ್ಟರಲ್ಲಿ ಸೀರೆ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಅವನು ಟ್ರಿಪ್ಪಿಂದ ಈಗ ಬಂದಿದ್ದಾನೆ. ಮಕ್ಕಳನ್ನ ಟ್ರಿಪ್ಪಿಗೆ ಕಳಿಸ್ಬಿಟ್ಟು ನಾವು ಶಾಪಿಂಗಿಗೆ ಹೊರಟೋದ್ವಿ, ಸೀರೆ ಶಾಪಿಂಗು. ಇನ್ನೇನು ಮಾಡೋದು ಅಂತ ಹೇಳಿ ಇವತ್ತು ಇನ್ನೊಬ್ಬರು ಕಾವ್ಯ ಅವ್ರು ಬಂದಿಲ್ಲ, ಅವ್ರು ಸ್ವಲ್ಪ ಬ್ಯುಸಿ ಇದ್ದರು, ಅವ್ರು ಬಂದಿಲ್ಲ. ಅದಕ್ಕೆ ನಾನು ಮತ್ತು ಶ್ರುತಿ ಅವರು ಇಬ್ಬರೂ ಹೋಗಿ ಬಂದ್ವಿ. ಸೀರೆ ಕಲೆಕ್ಷನ್ ಮಾತ್ರ ತುಂಬ ಚೆನ್ನಾಗಿತ್ತು. ಇವತ್ತು ಹೋದ ಸರಿ ಹೋಗಿದ್ವಿ, ಹೋದ ವಾರ ಹೋಗಿದ್ವಿ. ನನಗೇನು ಅಷ್ಟೊಂದು ಇಷ್ಟ ಆಗಿಲ್ಲ. ಶ್ರುತಿ ತೊಗೊಂಡಿದ್ರು, ಅವ್ರು ತುಂಬ ತೊಗೊಂಡ್ರು. ಅವಾಗ 12,000ಗೇನೋ ಅವ್ರು ತೊಗೊಂಡಿದ್ರು. ನಾನು ಅವಾಗ ಅಷ್ಟು ತೊಗೊಂಡಿರಲಿಲ್ಲ, 5,000ಗೇನೋ ತೊಗೊಂಡು ಬಂದಿದ್ದೆ. ಇವತ್ತು 1-2 ಸೀರೆ ತುಂಬ ಚೆನ್ನಾಗಿದೆ. ಚಂದ್ರ ಲೆವೆಟಲ್ಲಿ ರತ್ನಂ ಸಿಲ್ಕ್ಸ್ ಅಂತ, ಅದರಲ್ಲಿ ನಾನು ನೋಡಿರಲಿಲ್ಲ. ಕಾವ್ಯ ಮತ್ತು ಶ್ರುತಿ ಅವರಿಬ್ಬರು ನೋಡಿದ್ರು. ಅಲ್ಲಿ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋಗಿದ್ರು ಹೋದ್ವಾರ. ಅವಾಗ ಅಷ್ಟೊಂದು ಇಷ್ಟ ಆಗಿರಲಿಲ್ಲ, 1-2 ತೊಗೊಂಡು ಬಂದಿದ್ದೆ. ಇವತ್ತೂ ಸುಮ್ಮನೆ ಹಾಗೆ ಹೋಗಿದ್ವಿ. ಇವ್ರಿಗಿಬ್ರಿಗೂ ಇದಕ್ಕೆ ಕಳಿಸಿದ್ವಿ ಟ್ರಿಪ್ಪಿಗೆ. ಅವ್ರು ಬರೋದು ಹೆಂಗಿದ್ರು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಗೊತ್ತು. ಅದಕ್ಕೆ ಸೀರೆ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ ಹೇಳಿ ಹೋಗಿ ಈಗ ಸ್ವಲ್ಪ ಹೊತ್ತಾಯಿತು ಬಿಟ್ಟು ಬಂದು ಆಟ ಆಡ್ತಾ ಇದ್ದಾನೆ. ಈಗ ಅವನಿಗೆ ಊಟ ಮಾಡಿಸ್ಬೇಕು ಅಲ್ವಾ? ಬಿಟ್ಟು ಎಲ್ಲಿ ಹೋಗಿದ್ದೆ? ಬಿಟ್ಟು ಇಲ್ಲಿ ನೋಡಿಲ್ಲ, ಎಲ್ಲಿ ಹೋಗಿದ್ದೆ ಬಿಟ್ಟು ನೀನು? ಹೇಳು, ಟ್ರಿಪ್ಪಿಗೆ ಹೋಗಿದ್ದೆ ಹೇಳು. ಏನೇನು ನೋಡ್ಕೊಂಡು ಬಂದೆ? ಏನು ನೋಡ್ಕೊಂಡು ಬಂದೆ ಟ್ರಿಪ್ಪಲ್ಲಿ? ಡ್ಯಾನ್ಸ್ ಎಲ್ಲ ಮಾಡಿದೆ ಅಂತೆ ಹೇಮಾ ಮ್ಯಾಮ್ ಹೇಳಿದ್ರು, ಹೌದಾ? ನಿನ್ನ ಕ್ಲಾಸ್ ಟೀಚರ್ ಯಾರು ಹೇಳು? ನಿನ್ನ ಕ್ಲಾಸ್ ಟೀಚರ್ ಯಾರು? ಹೌದಾ? ಚೆನ್ನಾಗಿತ್ತಾ ಟ್ರಿಪ್? ಚೆನ್ನಾಗಿತ್ತಾ ಇವತ್ತು? ಗಂಧರ್ವ ತನ್ಯಾ ಅವರೆಲ್ಲ ಬಂದಿದ್ರ ನಿನ್ನ ಜೊತೆ? ಹಿಂದೆ ಎಲ್ಲ ಸ್ವಲ್ಪ ಇಗ್ನೋರ್ ಮಾಡ್ಕೊಳ್ಳಿ, ಯಾಕಂದರೆ ನಮ್ಮ ಮನೇಲಿ ಸ್ವಲ್ಪ ABCD ಚಿತ್ರ ಅದೆಲ್ಲ ಸ್ವಲ್ಪ ಜಾಸ್ತಿ ಬರೆದ್ಬಿಟ್ಟಿರ್ತಾನೆ ಬಿಟ್ಟು. ಅದಕ್ಕೆ ಹಿಂದೆ ಎಲ್ಲ ಸ್ವಲ್ಪ ಇಗ್ನೋರ್ ಮಾಡ್ಕೊಳ್ಳಿ. ಗೋಡೆ ಎಲ್ಲಿದ್ರೂ ಅಷ್ಟೇ. ಏನು ಬರ್ದಿದ್ದಾನಂದರೆ ಅಲ್ವಾ ಬಿಟ್ಟು? ಯಾಕೆ ಇಷ್ಟೊಂದು ಬರ್ತಿದ್ಯಾ ನೀನು? ಇವಾಗ ಆಟ ಆಡ್ತಿದ್ದಾನೆ. ಇವಾಗ ಊಟ ಮಾಡಿಸಿ ಮಲಗಿಸ್ಬೇಕು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಎಲ್ಲ ಸಬ್ಸ್ಕ್ರೈಬ್, ಶೇರ್, ಲೈಕ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮ್ಮ ಬಿಟ್ಟುದು ಜನಗಣಮನ ಹಾಡ್ತಿದ್ದಾನೆ, ಹೇಗಿದೆ ಅಂತ ಒಂದ್ಸಲಿ ಕೇಳಿಸ್ಕೊಳ್ಳಿ. ಜನ 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 ಜನ